ಅಮ್ಮ ಕೆಲ್ಸಕ್ಕೆ ಹೋಗಿ ಬರ್ತೀನಮ್ಮ. ಇವಾಗ ಸಂಬಳ ಆಗುತ್ತಪ್ಪ? ಹ್ಞೂ ಅಮ್ಮ, ಸಂಜೆ ಆಗುತ್ತೆ, ಇವತ್ತು ತಂದು ಕೊಡ್ತೀನಿ. ಓಹೋ, ಸಾಫ್ಟ್ವೇರ್ ಇಂಜಿನಿಯರ್ ಸಾಹೇಬ್ರು ಹೊರಟ್ರ ಕೆಲ್ಸಕ್ಕೆ? ಹ್ಞೂ, ಯಾಕದನ್ನು ಏನಾಯ್ತು? ಅಮ್ಮ, ನಿನ್ ದೊಡ್ಡ ಮಗ ಯಾವ ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾನೆ ಗೊತ್ತಾ? ಯಾಕೋ ಈ ಥರ ಎಲ್ಲ ಮಾತಾಡ್ತಾ ಇದೀಯಾ? ನಿಮ್ಮ ಅಣ್ಣ ಏನು ಕೆಲಸ ಮಾಡ್ತಾನೋ? ಧನು ಸುಮ್ಮನೆ ಇರೋ ಪ್ಲೀಸ್ ಕಣೋ. ಏಯ್ ಸುಮ್ನಿರೋ, ನಿನ್ ನೋಡಿ ನೆನ್ಸ್ಕೊಂಡ್ರೆ ನಂಗೆ ನಾಚಿಕೆ ಆಗುತ್ತೆ. ಅಮ್ಮ, ನಿನ್ ಮಗ ಡೆಲಿವರಿ ಕೆಲ್ಸಕ್ಕೆ ಹೋಗ್ತಾನೆ ಕಣಮ್ಮ. ನಿನ್ನೆ ನನ್ನ ಫ್ರೆಂಡ್ ಹೇಳ್ದ ಡೆಲಿವರಿ ಜಾಬ್ ಮಾಡ್ತಾರದು ನೋಡ್ಬಿಟ್ಟು. ಯಾಕಪ್ಪ ತಲೆ ಬಗ್ಗಿಸ್ತಾ ಇದೀಯಾ? ನೀನು ಯಾರಿಗೂ ಮೋಸ ಮಾಡಿಲ್ಲ, ಕಳ್ತನ ಮಾಡಿಲ್ಲ, ಕಷ್ಟಪಟ್ಟು ದುಡಿತಾ ಇದೆಯಾ. ನಿನ್ನ ಕೆಲಸದ ಬಗ್ಗೆ ನಂಗೆ ಹೆಮ್ಮೆ ಇದೆ. ಆದರೂ ನೀನು ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ದೆ? ಅಮ್ಮ, ಅದು ಡೆಲಿವರಿ ಕೆಲಸ ಅಲ್ವೇನಮ್ಮ, ನೀನು ಎಲ್ಲಿ ಅಸಹ್ಯ ಪಡ್ಕೊತೀಯ ಅಂತ ನಾನು ಹೇಳಿಲ್ಲ ಕಣಮ್ಮ. ಅಸಹ್ಯ ಪಟ್ಕೊಳಕ್ಕೆ ಅದರಲ್ಲಿ ಏನಪ್ಪ ಇದ್ದದು? ಚಿಕ್ಕ ಕೆಲಸ ದೊಡ್ಡ ಕೆಲಸ ಅಂತ ಯಾವುದೂ ಇಲ್ಲ ಕಣಪ್ಪ. ಯಾವ ಕೆಲಸನಾದ್ರೂ ನಿಯತ್ತಾಗಿ ಕಷ್ಟಪಟ್ಟು ದುಡಿಬೇಕು ಅಷ್ಟೇ. ಸಾರಿ ಅಣ್ಣ, ನೀನು ತುಂಬ ಬೇಜಾರು ಮಾಡಿಬಿಟ್ಟೆ. ಇರಲಿ, ಪರವಾಗಿಲ್ಲ ಬಿಡೋದೇನೋ. ಅಮ್ಮ, ಥ್ಯಾಂಕ್ಸ್ ಅಮ್ಮ, ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಕಾಯಕವೇ ಕೈಲಾಸ, ಅದೇ ನಿನ್ನ